ಇದು ನಾನು ಚಿಕ್ಕ ಜನ ತರ ಫೀಲ್ ಆಗ್ತಿದ್ರೆ ಇದರಲ್ಲಿ ಸೌಂಡ್ ಬರೋದು ಇಲ್ಲಿ ಎಕ್ಸ್ಟ್ರಾ ಬೆನ್ಸ್ ಇದು ಕ್ಲಿಪ್ ಹಾಕ್ಬಿಟ್ಟಿದ್ದಾರೆ. ಈಗ ಡಿಫೆಂಡರ್ ತಗೊಳ್ಳೋದಾದ್ರೆ ಫಾರ್ಚುನರ್ನ ಕೊಡಬೇಕು, ಸಿಡಾನ್ ತಗೊಳ್ಳೋದಾದ್ರೆ ಬೆನ್ಸ್ನ ಕೊಡಬೇಕು. ಗಾಡಿ, ಜಾಗ, ಮನೆ, ಟೀಮ್ ಬಿಲ್ಡಿಂಗ್, ಬಿಸ್ನೆಸ್, ಸೊ ಇಟ್ ಇಸ್ ಗೋಯಿಂಗ್ ಲೈಕ್ ದಟ್. ಡಿಸಿಪ್ಲಿನ್ ಆ್ಯಂಡ್ ಎವ್ರಿ ಡೇ ಹಾರ್ಡ್ ವರ್ಕ್ ಮಾಡಿ ಬೆಟರ್ ಆದರೆ ನೀವು ಸಕ್ಸಸ್ನ ಅಚೀವ್ ಮಾಡ್ಬೋದು ಅಂತ. ಹಿ ಈಸ್ ಆಲ್ಸೋ ಸೆಟ್ ಎನ್ ಎಕ್ಸಾಂಪಲ್. ಲೈಟಲ್ಲಿ ಕಷ್ಟಪಟ್ಟು ಚೆಕ್ ಇನ್ ಇಲ್ಲ, ಏನಿಲ್ಲ, ಆರಾಮ್ಸೆ ಕೂತ್ಕೊಳ್ಬೋದು. ಸೊ ಸ್ನೇಹಿತರೆ, ಫಸ್ಟು ನಾನು ಅಂದ್ಕೊಂಡೆ ನಾವು ರೆಗ್ಯುಲರ್ ಹೋಟೆಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂತ. ಬಟ್ ದೆನ್ ಹತ್ತಿರ ಇದ್ದಿದ್ದು ರ್ಯಾಡಿಸನ್ನೇ. ಸೊ ಅಲ್ಲಿಗೆ ಬಂದಿದ್ದೇವೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ನೋಡೋಣ ಬಫೆ ಹೇಗಿರುತ್ತೆ ಅಂತ. ಬಫೆಲಿ ಪ್ರೋಟೀನು ಸಿಗುತ್ತೆ, ಎಲ್ಲ ಹೆಲ್ದಿಯಾಗಿ ಸಿಗುತ್ತೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಇದು ಏರ್ಪೋರ್ಟ್ ಹತ್ರ ಇರೋದ್ರಿಂದ ಇಲ್ಲಿ ಇಂಡಿಯನ್ಸ್ಗಿಂತ ಜಾಸ್ತಿ ಫಾರಿನರ್ಸೇ ಇದ್ದಾರೆ. ನನಗೆ ಲಾಸ್ಟ್ ಟೈಮ್ 5 ಸ್ಟಾರ್ ಹೋಟೆಲಲ್ಲಿ ಫಾರಿನರಿಗೆ ಮಾಡೋ ಥರ ಅಡುಗೆ ತಿಂದು ಟೆನ್ಷನ್ ಆಗಿಬಿಟ್ಟಿದೆ. ಆದರೆ ಇದು ಬ್ರೇಕ್ಫಾಸ್ಟ್, ಸೊ ಸೌತ್ ಇಂಡಿಯನ್ನು ನಮ್ಮ ರೆಗ್ಯುಲರ್ ಫುಡ್ಸೇ ಇರುತ್ತೆ. ಸರ್, ಇದು ಗೆಟ್ ದ ಪ್ಲೇಟ್ ಬ್ರೋ. ಅದು ಪ್ರೋಟೀನ್ ಇಂಟೇಕ್ ಇಲ್ಲೇ ಖಾಲಿ ಮಾಡ್ಬೋದು. ನೀವು ಒಂದ್ಸತಿ ನೋಡಿ ಏನೆಲ್ಲ ಐಟಮ್ ಇದೆ ಅಂತ, ಆಯಿತಾ? ಅದಾದ್ಮೇಲೆ ನಾನೇನು ತೊಗೊಳ್ತೀನಿ ಅಂತ ನಾನು ಟೇಬಲಿಗೆ ಹೋಗಿ ತೋರಿಸ್ತೇನೆ. ವೇಗನ್ ಬಟರ್ ಅಂತ, ಅಂದರೆ ಡೈರಿ ಯೂಸ್ ಮಾಡದೆ ವೇಗನ್ ಬಟರ್, ವೀಗನ್ ಚೀಸ್, ವೀಗನ್ ಬಟರ್. ಯಾರು ಡೈರಿ ತಿನ್ನಲ್ಲ ಅವರಿಗೆ. ನಂಗೆ ಆಗಲ್ಲಪ್ಪ ಡೈರಿ ಬಿಟ್ಟಿದ್ದು. ಪರಾಟ ಇದೆ, ಬೇರೆ ಬೇರೆ ಟೈಪ್ ಇದೆ. ಒಂದು ಇಡ್ಲಿ, ರಾಗಿ ಇಡ್ಲಿ ಸಹ ಇತ್ತು. ಇದು ಚಟ್ಟಂಬಡೆ ಮಂಗಳೂರಿದು, ಆದರೆ ಇವ್ರದ್ದು ಬೇರೆ. ಬನ್ನಿ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ರೌಂಡ್ ಫ್ರೂಟ್ಸು. ಬ್ರೇಕ್ಫಾಸ್ಟ್ ಪ್ಲೇಟ್ ರೆಡಿ ಇದೆ. ಕಾರ್ಬೋಹೈಡ್ರೇಟ್ ಸೋರ್ಸು, ಪ್ರೋಟೀನ್ ಸೋರ್ಸು, ಡೆಸರ್ಟ್ ತುಂಬ ಇತ್ತು, ಆದರೆ ನಾನು ಒಂದು ಸಹ ತಗೊಳ್ಳಿಲ್ಲ. ದಟ್ ಈಸ್ ದ ಮೈಂಡ್ ಗೇಮ್. ಪರವಾಗಿಲ್ಲ, ಇದು ನಾನು ತಿನ್ನೋಣ, ಹಸಿವಾಗ್ತಿದೆ. ಒಂದು ಆಪಂಶ ಬಂದಿದೆ. ಚಿಕನ್ ಸ್ಯಾಂಡ್ವಿಚ್ ಫೇಲ್, ಡೀಸೆಂಟ್. ಸ್ಪೆಷಲ್ ಐಟಮ್ ಇದೆ, ಎಗ್ ಬೆನೆಡಿಕ್ಟ್ ಅಂತ. ನಾನು ತಿನ್ನಲ್ಲ ಇದರಲ್ಲಿ. ದಿಸ್ ಇಸ್ ರಾ ಫಿಶ್, ಸ್ಯಾಲ್ಮನ್ ಏನೋ ಹೆಲ್ದಿ ಮೀಲ್ ಅಂತೆ. ನಾನು ತಿನ್ನಲ್ಲ, ನಾನು ಸೂಶಿ ಇದರಲ್ಲಿಂದೆಲ್ಲ ದೂರ. ನಮ್ದಿದೆ ಮೀಲ್, ತಿಂದು ಆಮೇಲೆ ಸಿಗ್ತೀನಿ. ಚಿಯರ್ಸ್. ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಆಗೋಯ್ತು, ಹೊಟ್ಟೆ ಫುಲ್ ಆಗಿದೆ. ಸ್ವಲ್ಪ ಒಂದು 200-300 ಕ್ಯಾಲರೀಸ್ ಜಾಸ್ತಿ ಆಗಿರ್ಬೋದು, ಅದನ್ನು ಬ್ಯಾಲೆನ್ಸ್ ಮಾಡೋಣ. ನೋಡಿ, ಡೆಸರ್ಟು, ಸ್ವೀಟ್ ಕ್ರೇವಿಂಗ್ಸು, ಇದು ನೋಡಿ ಎಷ್ಟು ಆಪ್ಷನ್ ಇದೆ. ಆದರೆ ಸಹ ನಾನು ಒಂದು ಸಹ ತಿನ್ನಲಿಲ್ಲ, ಯಾಕಂದರೆ ನಾನು ಸ್ಟ್ರಿಕ್ಟ್ ಆಗಿದ್ದೆ. ಸೊ ನೀವು ಒಂದು ವಿಷಯನ ಡಿಸೈಡ್ ಮಾಡಬೇಕು. ನಾನು ಹೇಳಿದ್ನಲ್ಲ, ಒಂದು ಕ್ರೇಜಿ ಲೊಕೇಶನಿಗೆ ಹೋಗಿ ಶೂಟ್ ಮಾಡ್ಲಿಕ್ಕೆ ಉಂಟಂತ, ಅದಕ್ಕೋಸ್ಕರ ನಾನು ಕಂಟ್ರೋಲ್ ಮಾಡ್ತಿರೋದು. ಇಲ್ಲಾಂದರೆ ಕೆಲವೊಮ್ಮೆ ನಾನು ತಿಂತೇನೆ, ಕೆಲವೊಮ್ಮೆ ತಿನ್ನೋದ್ರಲ್ಲಿ ಬರೋಲ್ಲ. ಬಟ್ ಐ ವಾಂಟ್ ದಟ್ ಶೂಟ್ ಟು ಬಿ ಕ್ರೇಜಿ. ಫುಲ್ ಆ್ಯಬ್ಸ್, ಬಾಕ್ಸ್ ಕಾಣಬೇಕು. ದಟ್ ಈಸ್ ದ ಗೋಲ್. ಆ ಥರ ಫೋಟೋಶೂಟ್ ಯಾರು ಕರ್ನಾಟಕದಲ್ಲಿ ಮಾಡಿರಬಾರ್ದು. ದಟ್ ಈಸ್ ದ ಗೋಲ್. ಕಾಯ್ತಾ ಇರಿ. ದಟ್ ಈಸ್ ವೇರ್ ಡಿಸಿಪ್ಲಿನ್ ಕಮ್ಸ್ ಇನ್ ಟು ದ ಪಿಕ್ಚರ್. If I ask in Kannada, you'll understand. Yeah. ಸೊ ಸ್ನೇಹಿತರೆ, ಹಾಗೆ ಇನ್ನೊಬ್ರು ಫ್ರೆಂಡನ್ನು ಮೀಟ್ ಆಗ್ಲಿಕ್ಕೆ ಹೋಗ್ತಿದ್ವಿ ಹೊಸ ಕಾರಲ್ಲಿ. ಸಂತೋಷ್ ಹತ್ರ ಕ್ವೆಶನ್ ಕೇಳೋಣ. ಹೌ ಆರ್ ಯು ಫೀಲಿಂಗ್ ಬ್ರೋ? ಅಂದರೆ ಯು ಫೀಲ್ ದ್ಯಾಟ್ ಯು ಆರ್ ಡೂಯಿಂಗ್ ವೆಲ್. ವಾಟ್ ಈಸ್ ದ ಫೀಲಿಂಗ್ ವೆನ್ ಓನಿಂಗ್ ಅ ಲಕ್ಸುರಿ ಕಾರ್? It's yet to settle in for me. The feeling when my mom entered the car, she got very emotional. I felt really great about it. And then my dad sitting next to me and coming, I really felt great about it. It's more about the fact that 3 years ago I told myself that I will make it happen. Like something like this. And especially when I met you, I started believing in it actually. Like telling that I'll do it, and then not knowing if I will or will not is one thing, but only you are the person after I met, I was like, if he could do it, I would be able to as well. ಇದು ಸ್ನೇಹಿತರು ಅವ್ರು ಏನು ಹೇಳ್ತಾರೆ, ಒಂದು ಅಪ್ಪ ಅಮ್ಮನಿಗೆ ಆಗ್ಬೇಕು ಖುಷಿ, ಅಮ್ಮ ಎಮೋಷ್ನಲ್ ಆದರು. ದಟ್ ಈಸ್ ಅನದರ್ ಫೀಲಿಂಗ್. ತಂದೆ ತಾಯಿ ಇರುವಾಗ ನೀವೇನಾದರೂ ಅಚೀವ್ ಮಾಡಿ ತೋರಿಸ್ತೀರಾ. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಆಪರ್ಚುನಿಟಿ ಇಲ್ಲ. ಬಟ್ ದೆನ್ ದಟ್ ಈಸ್ ಅ ವೆರಿ ಗುಡ್ ಫೀಲಿಂಗ್.
ಎರಡನೇದು ಏನ್ ಹೆಲ್ಪ್ ಮಾಡಿತ್ತು ದಟ್ ಒಂದು ಸಕ್ಸಸ್ಫುಲ್ ಆಗ್ಲಿಕ್ಕೆ, ಅರ್ಥ ಆಯ್ತಾ ನಾನು ಎಂತ ಹೇಳ್ತೀನಿ ಅಂತ? ಸೊ ವಾಟ್ ಆರ್ ದೋಸ್ ಥಿಂಗ್ಸ್, ಲೈಕ್ ಇಫ್ ಯು ಹ್ಯಾವ್ ಟು ಟೆಲ್? Okay, so the like bonding with the right people, having a very close small circle. Okay, now like if I have to put it very specifically, they tell that if you want to be successful, you want to earn money, buy good cars and all of it, you have to make sure you network a lot, which is something that I did not do. I network with the right people who would see my success as their own. That is you, and that was Dr. Santosh Jacob. Everyone else who I had met, no, like friends are one thing and all that, that is all fine. But you two were the major reason, and after I met you, my life changed, like drastically. ನಮ್ಮ ಸ್ಟೋರಿ ಹೇಗೆ, ನಾವೆಲ್ಲಿ ಮೀಟ್ ಆದದ್ದು, ಹೇಗೆ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾನು ಸಂತೋಷ್ ಹತ್ರ ಹೇಳ್ತೇನೆ ನಮ್ಮದು ಜರ್ನಿ ಹೇಗೆ ಆಯಿತು. ಸೊ ನಾನು ಸ್ವಲ್ಪ ಹೇಳ್ತೇನೆ ಮತ್ತೆ ಅವನು ಹೇಳಿ. ಬೇಸಿಕಲಿ ಅವರು ಚೆನ್ನೈಯಲ್ಲಿ ಕಾಂಟೆಂಟ್ ಮಾಡ್ತಾಯಿದ್ರು, ಮತ್ತು ಯು ಕೇಮ್ ಟು ಬ್ಯಾಂಗ್ಳೂರ್, ವಿ ಮೆಟ್, we discussed about the business, and then we started. It's been what bro, 3 years no almost? 2024 December we met. So 2 years. Yes. So not bad, in 2 years you got 2024 December ನಾವು ಮೀಟ್ ಆಗಿ. ಈಗ no bro, we met early bro, 2023 we met. 2024 no 2023 December, that's what I am telling. Yeah, 23 December. So it's been 2 years, 2.5 years. ನಾವು ಇಲ್ಲಿ ತನಕ ಬಂದಿದ್ದೇವೆ, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದನ್ನು ಸ್ಲೋಲಿ, ಫಸ್ಟಿಗೆ ಸ್ಟ್ರಗಲ್ ಇತ್ತು, ಅದಾದಮೇಲೆ ಇಲ್ಲಿ ತನಕ ಬಂದಿದ್ದೇವೆ. ಓಕೆ, ಸೊ ವಾಟ್ ಡು ಯು ಸಿ ಇನ್ ಅವರ್ ಫ್ರೆಂಡ್ಶಿಪ್ ಆರ್ ಅವರ್ ಬಿಸ್ನೆಸ್ ಪಾರ್ಟ್ನರ್ಶಿಪ್? ವಾಟ್ ಡು ಯು ಸಿ, ವಾಟ್ ಹ್ಯಾಸ್ ಹೆಲ್ಪ್ಡ್ ಯು, ಆರ್ ವಾಟ್ ವ್ಯಾಲ್ಯೂ ಹ್ಯಾಸ್ ಇಟ್ ಆ್ಯಡೆಡ್? ಸೊ ಸ್ನೇಹಿತರೆ, ನಾನು ಹೇಳಬೇಕು ಅಂದರೆ ನಾನು ಸಂತೋಷದಿಂದ ಕಾಂಟೆಂಟ್ ಬಗ್ಗೆ ತುಂಬ ಕಲಿತೆ, ಅಥವಾ ಜಾಸ್ತಿ ಕನ್ಸಿಸ್ಟೆಂಟ್ ಕಾಂಟೆಂಟ್ ಗೇಮನ್ನು ಎಂತ, ಸೋಷಿಯಲ್ ಮೀಡಿಯಾ ಅಂದರೆ ಹೇಗೆ, ಅದೆಲ್ಲ ಕಲಿತೆ. ಕರೆಕ್ಟಾ? ಸೊ ಅದು ನನಗೆ ಸಂತೋಷ ಆ್ಯಡ್ ಮಾಡಿರೋದು ವ್ಯಾಲ್ಯೂ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಸ್ವಲ್ಪ ಇಮೋಷ್ನಲ್ ಜನ, ಸೊ ಆ ಇಮೋಷನನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಅದು ಬಾಯ್ಸ್ ಟಾಕ್ ಇರ್ತದಲ್ಲ, ಮೆನ್ ಟಾಕ್, ಅದನ್ನು ಸ್ವಲ್ಪ ಕಲಿತೆ. ಅದು ಬಿಟ್ಟರೆ ಯು ಟೆಲ್ ನೌ, ವಾಟ್ ಈಸ್ ದ ವ್ಯಾಲ್ಯೂ ಫ್ರೆಂಡ್? ಸಿ ಬೇಸಿಕಲಿ ವಿ ನೋ ದ್ಯಾಟ್ if someone adds value to your life, that is friendship, right? That is what I also believe in. No, not only jolly correct. So when it comes to our relationship or whatever it is, what added value to you? What did you learn? Okay, so in terms of your business, in terms of your work. Personally, work ethic is what I learned from him. See, like he has this crazy work ethic. He's all the time thinking about work. He's always active about what to do next. Firstly, I was like, why is this guy always thinking about next? Because I was focused on, like, you know, what's happening like today and all that. But only when you focus on next, you can envision what you would want to do next. You would be able to focus better. You'll be able to do better. See, I can never match his work ethic. I want to match his work ethic, but I'm just saying never because it seems very unimaginable to me. But in what gave me the push in order to get to a place like that is purely his work ethic. That's what I learned from him. And when it comes to like teaching you like what would work, what would not work, he does not reserve his opinions. Oh, if I tell him, he will grow off. If I tell him, he will be successful. No, I should keep everything. He does not have anything like that, which is something that I value a lot because I would do the same. It's very rare to find people who would teach you the ropes on how to do this, how to do that, when they've done that themselves. He's not a person who want to keep it a secret. ಸೊ ಬೇಸಿಕಲಿ ಸ್ನೇಹಿತರೆ, ಏನು ಅಂದರೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಸಂತೋಷ್ ಜೊತೆ ನಮ್ಮದು ಏನು 2.5-3 ವರ್ಷದ ರಿಲೇಷನ್ಶಿಪ್ ನಾವೇನು ಕಲ್ತದಂದರೆ, ಫ್ರೆಂಡ್ಸ್ ಅಂದರೆ ನಾನು ಹೇಳಿದ ಪ್ರಕಾರ ಖಾಲಿ ಗಮ್ಮತ್ತು ಮಾಡೋದಲ್ಲ, ಅವ್ರ ಲೈಫಿಗೆ ನಾವೇನಾದರೂ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಅವ್ರು ನಮ್ಮ ಲೈಫಿಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಅದು ಇಮೋಷ್ನಲ್ ಇರಲಿ ಅಥವಾ ಫೈನಾನ್ಷಿಯಲ್ ಇರಲಿ, ನಾಲೆಜ್ ಇರಲಿ, ಎಲ್ಲ ರೀತಿಯಲ್ಲಿ ಇರಲಿ, ಎಲ್ಲದ್ರದ್ದು ಟಚ್ ಆ್ಯಂಡ್ ಪೀಸಸ್ ಇರಬೇಕು. ಹಾಗಂತ ನಾವು ಬಿಸ್ನೆಸ್ಸಲ್ಲಿ ಮಾತ್ರ ಕನೆಕ್ಟ್ ಅಲ್ಲ. ನಾನು ಇಮೋಷ್ನಲಿ ಡೌನ್ ಇದ್ದಾಗ ಅವನು ಕಾಲ್ ಮಾಡಿ ಓಡಿಕೊಂಡು ಬಂದಿದ್ದಾನೆ ಮನೆಗೆ, ಅವನಿಗೆ ಏನಾದ್ರು ಪ್ರಾಬ್ಲಮ್ ಇದ್ದಾಗ ನಾನಿದ್ದೇನೆ ಕಾಲ್ ಮಾಡಿ ಮಾತಾಡಲಿಕ್ಕೆ. ಸೊ ದ್ಯಾಟ್ ಈಸ್ ದೇರ್. ಬಟ್ ಅದು ಬಿಟ್ಟು ಆ್ಯಸ್ ಮೆನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ನೀವು ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಸೊ ದ್ಯಾಟ್ ನೀವು ಲೈಫಲ್ಲಿ ಗ್ರೋ ಆಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ವಾಟ್ ವಿ ಬೋತ್ ಹ್ಯಾವ್ ಅಂಡರ್ಸ್ಟುಡ್. ಅದ್ರ ಜೊತೆ ನಡುವಲ್ಲಿ ಗಮ್ಮತ್ ಸಹ ಮಾಡ್ತೇವೆ. ನಾವು ಸಹ ಪಾರ್ಟಿ ಮಾಡಿದ್ದೇವೆ. ನಾವು ಸಹ ಆಕ್ಚುಲಿ ಫಸ್ಟ್ ಟೈಮ್ ಬಂದಾಗ ನಾವು ಪಾರ್ಟಿಯೇ ಮಾಡಿದ್ವಿ, ರೈಟ್?
from fun only it started, but we outgrew that, and now it is more about growth, life, finances, ಗಾಡಿ, ಜಾಗ, ಮನೆ, ಟೀಮ್ ಬಿಲ್ಡಿಂಗ್, ಬಿಸ್ನೆಸ್. ಸೊ ಇಟ್ ಈಸ್ ಗೋಯಿಂಗ್ ಲೈಕ್ ದಟ್. ಅಷ್ಟೇ ವಿಷಯ. ಈಗ ನಾವು ಹೋಗಿ ಇನ್ನೊಬ್ರು ಫ್ರೆಂಡನ್ನು ಮೀಟ್ ಆಗೋಣ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಮತ್ತೆ ಡಿಫೆಂಡರ್ಸ್ ನೋಡಿ, ಅವ್ರು ಡಿಫೆಂಡರ್ ತಂದಿದ್ದಾರಾ? ಉಂಟು. ನಂಗೆ ಡಿಫೆಂಡರ್ ತಗೊಳ್ಬೇಕಂತ ಉಂಟಲ್ಲ. ಸೊ ಟೆಸ್ಟ್ ಡ್ರೈವ್ ಎಲ್ಲ ಒಂದ್ಸತಿ ಟೆಸ್ಟ್ ಡ್ರೈವ್ ಹೋಗಿದ್ದೆ ನಾವು ಬ್ರೋ. ಒಂದು ಕರೆಕ್ಟ್ ನಮಗೆ. ಆದರೆ ಇನ್ನೊಂದ್ಸತಿ ಕರೆಕ್ಟಾಗಿ ಫೀಲ್ ಮಾಡಿ ನೋಡೋಣ ಹೇಗಿದೆ ಏನು ಅಂತ. ಬನ್ನಿ ಸ್ನೇಹಿತರೆ, ಈಗ ಕಾರ್ ನಾವು ಈಗ ತೋರಿಸಲ್ಲ, ಪೂಜೆ ಆಗೋಗೋ ತೋರಿಸ್ತೇವೆ ಫುಲ್ ಕಾರ್ ಹೇಗಿದೆ ಅಂತ. ಕಾಯ್ತಾ ಇರಿ ಸ್ನೇಹಿತರೆ. ನೋಡಿ, ನಾನು ಹೇಳಿದ್ರೆ ಇವ್ರ ಹತ್ರ ಡಿಫೆಂಡರ್ ಇದೆ ಅಂತ. ನನಗೆ ಚೆಕ್ಔಟ್ ಮಾಡಬೇಕಿತ್ತು. ಟೆಸ್ಟ್ ಡ್ರೈವ್ ಕಳಿಸಿದೆ, ಕರೆಕ್ಟಾಗಿ ನೋಡೋಕ್ಕಾಗಲ್ಲ, ಗಡಿಬಿಡಿ ಆಗುತ್ತೆ. ಸೊ ಕರೆಕ್ಟಾಗಿ ನೋಡು ಒಂದ್ಸತಿ. Actually, but the test drive this looks way better than that, right? Oh, black interior itna. Oh, that is the difference. இல்ல bro, இது எப்படி ஃபிக்ஸ் பண்றது? இல்ல நான் அந்த இது கிளிப் போட்டு வச்சிருக்கேன். நம்ம இது பெல்ட் போட மாட்டாங்க bro. ಸ್ನೇಹಿತರೆ, ಇವ್ರು ನೋಡಿ ಹ್ಯಾಂಡ್ ಇದರಲ್ಲಿ ಸೌಂಡ್ ಬರೋದು ಇಲ್ಲಿ ಎಕ್ಸ್ಟ್ರಾ ಬೆನ್ಸ್ ಇದು ಕ್ಲಿಪ್ ಹಾಕ್ಬಿಟ್ಟಿದ್ದಾರೆ. ಬಟ್ ನೈಸ್ ಕಾನ್ಸೆಪ್ಟ್. ಸೊ ஒன் செகண்ட், இன்டீரியர் கரெக்டாக செக் பண்ணுறேன். அது என்ன ப்ரோ? ಬಸ್ ಬಾಲ್ ಸ್ನೇಹಿತರೆ, ಬಸ್ ಬಾಲ್ ನೋಡಿ ಇಲ್ಲಿ. ಬಸ್ ಬಾಲ್ ಅಲ್ಲಿ ಬ್ಯಾಡ್ ಆಪಲ್ಸ್ ಚಿಲ್ಲರ್ಸ್. ಇದೆಂತ ಅಂತ ನಂಗೆ ಗೊತ್ತಿಲ್ಲ. ಎವ್ಲೋ ಆಲ್ಕೋಹಾಲ್ ಬ್ರೋ? ಎವ್ಲೋ ಪರ್ಸೆಂಟ್ ಇರುತ್ತೆ தெரியல bro. ಅದು ಇದು ವೈರ್ಲೆಸ್ ಚಾರ್ಜಿಂಗ್. ಇದು ವೈರ್ಲೆಸ್ ಚಾರ್ಜಿಂಗ್. ஓகே, இங்கே டேஷ்போர்டு ப்ரோ. இதில் எதுவுமே எக்ஸ்ட்ரா பண்ணல தானே, இப்படி தான் வருது. ஃபுல்லி ஒரு 3 ரூஃப் ப்ரோ. கம்ப்ளீட்டா இதுவுமே ஓப்பன் ஆகுதா? ப்ரோ 1 செகண்ட், ஐ வில் சிட் பேக் அண்ட் ஒன் சி லேட்டர் ஐ வில் சி. பொக்க தொக்கனா. And this interior looks very premium. Octa is 3 crores. Octa ரொம்ப காஸ்ட்லி ஆயிடுது. ஓட்ட முடியாது. சந்தோஷ், ஓட்ஸ் எடுக்கலாமா? நான் ஃபார்ச்சுனர் கொடுத்துட்டு. ಇದು ನಾನು ಚಿಕ್ಕ ಜನ ತರ ಫೀಲ್ ಆಗ್ತಿದ್ರೆ. எங்க அம்மா ஒரு ಸನ್ ರೂಫ್ ಫುಲ್ ಓಪನ್ ಆಗ್ತದಲ್ಲ? இவ்வளவுதான் bro. ஃபுல்லாவே ஆவுமே. ஆமா, அல்ல இது ப்ரோ 3 ரூஃபா சன் ரூஃப்? என்னது சன் ரூஃப் தான். அதான் அவ்வளவுதான். அது பேர் தெரியல எனக்கு. ಕರೆಕ್ಟ್ ப்ரோ. நம்ம ಈ ಸತಿ ಸ್ವಲ್ಪ ಬೆಟರ್ ಫೀಲ್ ಆಯ್ತು ಸ್ನೇಹಿತರೆ. ಓ ಮಿತ್ತಾತುಂಟುಲ ಒಂದು ಮಾಡೆಲ್ ತೂದು ಬಿಡೋರ. ಸ್ನೇಹಿತರೆ, ಡಿಫೆಂಡರ್ ನೋಡಿ ಬಂದ್ವಿ. ಸ್ವಲ್ಪ ಒಳ್ಳೆ ಫೀಲ್ ಆಯಿತು. ಬಟ್ ಕೂತು ಸ್ವಲ್ಪ ಕ್ಯಾಲ್ಕುಲೇಷನ್ ಹಾಕಬೇಕು, ನೋಡೋಣ. ಕನ್ವರ್ಟೇಬಲ್ ಡಿಫೆಂಡರ್, ಕಂಫರ್ಟು ನೋಡಬೇಕು. ಈಗ ಡಿಫೆಂಡರ್ ತಗೊಳ್ಳೋದಾದರೆ ಫಾರ್ಚುನರ್ನ ಕೊಡಬೇಕು, ಸಿಡಾನ್ ತಗೊಳ್ಳೋದಾದರೆ ಬೆನ್ಸ್ನ ಕೊಡಬೇಕು. ಸಸ್ಪೆನ್ಸ್ ಎಲ್ಲ ಇಡೋಣ, ನೋಡೋಣ. ಗೊತ್ತಿಲ್ಲ, ಏನು ಕನ್ಫರ್ಮ್ ಇಲ್ಲ. ಮನಸ್ಸಾಗಲ್ವಾ? ಒಂದು ಕೂತು ಶಾಂತಿಯಲ್ಲಿ ಯೋಚನೆ ಮಾಡಬೇಕು. ಸ್ನೇಹಿತರೆ ನೋಡಿ, ಸಂತೋಷದ ಗೋಲ್ಡನ್ ಪ್ಲೇ ಬಟನ್. ನೈಸ್. ನಮಗೆ ಯಾವಾಗ ಬರುತ್ತಾ, ತುಂಬ ಟೈಮ್ ಉಂಟು. ಸ್ನೇಹಿತರೆ, ಹೋಗಿ ಬಂದ್ವಿ ಹೊರಗಡೆ. ಅದೇ ಡಿಫೆಂಡರ್ ನೋಡಿದ್ರಲ್ಲ. ಈಗ ಸ್ವಲ್ಪ ಕ್ಲೈಂಟ್ ಕೆಲಸ ಎಲ್ಲ ಇದೆ, ಫಾಲೋ ಅಪ್ ಎಲ್ಲ ಮಾಡಬೇಕು. ಸೊ ಕೆಲಸ ಮುಗಿಸ್ತೀನಿ. ರಾತ್ರಿ ಸಂಜೆ ಪೂಜೆ ಇರೋದು, ಅಲ್ಲಿ ತನಕ ಎಲ್ಲ ಕೆಲಸ ಮುಗಿಸ್ಬೇಕು. ಬೆಳಿಗ್ಗೆ ಫೋನಲ್ಲೇ ನೋಡಿದೆ, ಈಗ ಕಂಪ್ಲೀಟಾಗಿ ವರ್ಕ್ ಮುಗಿಸಿ ಮತ್ತೆ ಪೂಜೆಗೆ ಹೋಗ್ತೇವೆ. ಯಾಕಂದರೆ ನಾನು ಎಲ್ಲೂ ಹೋದರೂ ಕ್ಯಾರಿ ಮಾಡ್ತೀನಿ ಲ್ಯಾಪ್ಟಾಪು, ಕೆಲಸ ಆಗುತ್ತೆ. ಇಲ್ಲಾಂದರೆ ಬೇರೆ ಲ್ಯಾಪ್ಟಾಪಲ್ಲಿ ಲಾಗಿನ್ ಆಗಿ ವರ್ಕ್ ಮಾಡ್ತೀನಿ. ಯಾಕಂದರೆ ಚೆಕ್ ಮಾಡಬೇಕು, ರಿಪೋರ್ಟ್ಸು, ಚೆಕ್ ಇನ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಮಿಸ್ ಮಾಡೋ ಹಾಗೇ ಇಲ್ಲ. ಸೊ
So I'll do that and catch up later. ನಾನು 5 ಸೀರೀಸ್ ತಗೊಂಡಿದ್ನಲ್ಲ, ಅವನು ಅದೇ 5 ಸೀರೀಸ್ ತಗೊಂಡಿದ್ದಾನೆ, ಬಟ್ ಗ್ರೇಯಲ್ಲಿ ತುಂಬ ಚೆನ್ನಾಗಿದೆ. ಖುಷಿ ಆಯಿತು. ಅವರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಫ್ಯಾಮ್ಲಿ ಜೊತೆ. ಸೊ ನಾನು ನಿಮಗೆ ತೋರಿಸ್ಬಿಡೋಣ, ಮತ್ತು ಗಡಿಬಿಡಿ ಆಗುತ್ತೆ ಅಂತ, ಮತ್ತು ಪೂಜೆದು ಶಾರ್ಟ್ ತೋರಿಸ್ತೀನಿ. ಬಟ್ ದೆನ್ ದಿಸ್ ಈಸ್ ದ ಕಾರ್. ಐ ಮೆಟ್ ಹಿಮ್ ಒಂದದೇ ನಾವು ಮಾತಾಡಿದ ಪ್ರಕಾರ 2-3 ವರ್ಷ ಹಿಂದೆ ಮೀಟ್ ಆದದ್ದು. ಬಟ್ ದೆನ್ ಈಗ ಅವರ ಗ್ರೋತ್ ನೋಡಿ ತುಂಬ ಖುಷಿ ಆಗುತ್ತೆ. ಸೊ ನಾವು ಇಬ್ಬರು ಸೇರಿ ಕೆಲಸ ಮಾಡಿ ಗ್ರೋ ಆದ್ವಿ ಅಂತ. ವಾಟ್ ದಿಸ್ ಪ್ರೂವ್ಸ್ ಇಸ್, ಅವರು ಏನು ಸಾರಿ ತುಂಬ ಜನ ಇದ್ದಾರೆ ಇಲ್ಲಿ, ಅದಕ್ಕೆ ನಾನು ಸರಿ ಮಾತಾಡ್ತಿಲ್ಲ. ವಾಟ್ ದಿಸ್ ಪ್ರೂವ್ಸ್ ಇಸ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಆ್ಯಂಡ್ ಎವ್ರಿ ಡೇ ಹಾರ್ಡ್ ವರ್ಕ್ ಮಾಡಿ ಬೆಟರ್ ಆದರೆ ನೀವು ಸಕ್ಸಸ್ನ ಅಚೀವ್ ಮಾಡ್ಬೋದು ಅಂತ. ಹೀ ಈಸ್ ಆಲ್ಸೋ ಸೆಟ್ ಎನ್ ಎಕ್ಸಾಂಪಲ್. ತುಂಬ ಜನ ಇರ್ಬೋದು, ನೀವು ನೋಡಿರ್ತೀರಾ. ಬಟ್ ದೆನ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ದಟ್ ಐ ಆಮ್ ಅ ಪಾರ್ಟ್ ಆಫ್ ಇಟ್ ಅಂತ. ತುಂಬ ಖುಷಿ ಆಗುತ್ತೆ. ಒಳಗಡೆ ನೋಡಿ ಇಂಟೀರಿಯರ್ ತುಂಬ ಚೆನ್ನಾಗಿದೆ, ಫ್ಯಾನ್ ಇದೆ. ಬಟ್ ದೆನ್ ಅದ್ರ ಮುಂಚೆ ನಾವು ಹೋಗಿ ಪೂಜೆ ಆಗಲಿ, ಪೂಜೆ ಆದಮೇಲೆ ನಾನು ಇಂಟೀರಿಯರು ತೋರಿಸ್ತೇನೆ ನಿಮ್ಗೆ, ಓಕೆನಾ? ಫೈನಲಿ ಪೂಜೆ ಆಗ್ತಿದೆ. ಸಂತೋಷ್ ಅಲ್ಲಿದ್ದಾನೆ, ಅವನ ವ್ಲಾಗಿಗೆ ರೆಡಿ ಆಗ್ತಾ ಇದ್ದಾನೆ. ಸೊ ರೋಸ್ ಇದು ಮಾಲೆ ಆಗ್ತಿದ್ದಾರೆ ನೋಡಿ. ಕ್ರೇಜಿ ಕಾರ್ 5 ಸೀರೀಸ್. ನೀವು BMW ತೊಗೊಳ್ಬೇಕಾದ್ರೆ 5 ಸೀರೀಸ್, ಸಿಡ್ಯಾನ್ ಬೇಕು ಅಂದರೆ 5 ಸೀರೀಸ್ ತೊಗೊಳ್ಳಿ. 3 ಸೀರೀಸ್ ಎಲ್ಲ ಓಕೆ, 5 ಸೀರೀಸ್ ನೆಕ್ಸ್ಟ್, 7 ಸೀರೀಸ್ ಅದರ ನೆಕ್ಸ್ಟ್. ಸ್ನೇಹಿತರೆ, ಇವತ್ತು ರಾತ್ರಿ ಮಧ್ಯಾಹ್ನ ಮನೆದು ಊಟ ನೋಡಿ. ಮಧ್ಯಾಹ್ನ ವೆಜಿಟೇರಿಯನ್ ಇತ್ತು, ಇವತ್ತು ರಾತ್ರಿ ನಾನ್ ವೆಜಿಟೇರಿಯನ್. ಥ್ಯಾಂಕ್ ಯು ಆಂಟಿ. ಬಿರಿಯಾನಿ ಬ್ಯಾಟಿಂಗ್ ಮಾಡ್ತಿದ್ದಾನೆ. ಅವನಿಗೆ ಮನೆದು ಊಟ ಎಲ್ಲ ಆಗೋದಿಲ್ಲ ಅಂತ ಹೇಳಿದಾಗೆ ವಿಡಿಯೋಲಿ. ಮನೆ ಊಟ ನನಗೆ ಬೋನ್ಲೆಸ್ ಚಿಕನ್ ಇಷ್ಟ, ನನಗೆ ಬೋನ್ ಇಷ್ಟ ಆಗಲ್ಲ. ಸೊ ನನಗೆ ಬೋನ್ಲೆಸ್ ಚಿಕನ್ಸ್ ಬೇರೆನೇ ಮಾಡಿದ್ದಾರೆ. ಇದು ಬೋನ್ಲೆಸ್ ಚಿಕನ್, ಇದು ಪೆಪ್ಪರ್ ಚಿಕನ್. ಆಂಟಿ, ವಾಟ್ ಈಸ್ ದಿಸ್ ಕಾಲ್ಡ್? ವಾಟ್ ಈಸ್ ದಿಸ್ ನೇಮ್? Diet chicken for Santosh. Diet chicken, pepper chicken. I am also on diet, auntie. That's why I made that. ಮನೋಜಿಗೆ ಫ್ರೈಡ್ ಚಿಕನ್, ಅವನ ಮನೆದು ಊಟ ತಿನ್ನೋದಿಲ್ಲ. Okay, this is Manoj. ಸೊ ಈಗ ಊಟ ಮಾಡ್ತೀವಿ, ಅದಾದಮೇಲೆ ಸಿಗ್ತೀನಿ, ಓಕೆನಾ? ಈಗ ನೋಡಬೇಕು. ಹಾರಾಗ್ತದೆ. ಆಂಟಿ ನಮಗೋಸ್ಕರ ಶುಗರ್ ಫ್ರೀ ಕಸ್ಟರ್ಡ್ ಮಾಡಿದ್ದಾರೆ. ಯು ಅಂಡರ್ಸ್ಟ್ಯಾಂಡ್ ಆಂಟಿ? Yeah. ಕನ್ನಡ ಬರ್ತದೆ ನಿಮಗೆ? ನಮಸ್ತೆ. ಸ್ವಲ್ಪ. ನಮಸ್ತೆ ಹೇಳಿ ನಮ್ಮದು ಆಡಿಯನ್ಸಿಗೆ ಸ್ವಲ್ಪ. ನಮಸ್ತೆ. Namaste. ನಮಸ್ತೆ. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಐ ಆಮ್ ಸ್ಪೆಂಡಿಂಗ್ ಫಸ್ಟ್ ಟೈಮ್ ಟೈಮ್ ವಿತ್ ಯು. ಲೈಕ್ ಅರ್ಲಿಯರ್ ಐ ಯೂಸ್ ಟು ಕಮ್ ಆ್ಯಂಡ್ ಗೋ ಕ್ವಿಕ್ಲಿ. Bjorn was there, no? So today Bjorn is inside and so you are outside. ನನಗೆ ಸ್ವಲ್ಪ ಭಯ ಅಲ್ಲ. ಅಯ್ಯೋ, ಸ್ವಲ್ಪ ತುಂಬಾ ಜಾಸ್ತಿ ತುಂಬ ಭಯ. ಓ ಆಂಟಿ ಕನ್ನಡ ಗೊತ್ತು, ಬಟ್ ವೆರಿ ನೈಸ್. See, that is without sugar. If you want, you can have some. I'm 100% without sugar. I'll take the recipe home. Yeah, you can. Auntie, bye. Bye. Take care. Please come home. You come here. Don't go and stay outside when you come to Chennai. Stay at home. Don't Thank go you for the outside. lovely food. I felt really good. Afternoon food was actually even the authentic food was really nice. Rice, sambar, I loved it. I don't know when I had proper home food. It's been like. So you come regularly here. Chalo, bye. Yeah. Bye. Take care. Come. Yes. Bye, bro. Congratulations again. Thank you for coming. Thank you so much. Thank you for everything. More to come. We'll catch Yeah. up in Bangalore. Yes. Bye. Bangalore. Good night. Yes. ಸ್ನೇಹಿತರೆ, ಹಾಗೆ
ಕ್ವಿಕ್ ಚೆನ್ನೈ ಟ್ರಿಪ್ ಎಂಡ್ ಆಗ್ತಿದೆ. ಬಟ್ ಅದು ಟ್ವಿಸ್ಟ್ ಇದೆ, ಯಾವಾಗಲೂ ನಾನು ಯೂಶ್ವಲಿ ಎಲ್ಲ ಹೋಗ್ಬೇಕಾದ್ರೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದು. ಬಟ್ ದೆನ್ ಈ ಸತಿ ಮನಸ್ಸಾಯಿತು ದಟ್ ಬರುವಾಗ ಬಸ್ಸಲ್ಲಿ ಬರೋಣ ಅಂತ. ಸೊ ಕಾಯ್ತಾ ಇದ್ದೀವಿ ಬಸ್ಸಿಗೆ. ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಎಕ್ಸ್ಪೀರಿಯನ್ಸೇ ಬೇರೆ. ಮುಂಚೆ ತುಂಬ ಟ್ರಾವೆಲ್ ಮಾಡ್ತಿದ್ದೆ ಕಾಲೇಜ್ ಟೈಮಲ್ಲಿ ವರ್ಕ್ ಮಾಡ್ತಾ ಇರುವಾಗ. ಸ್ಲೀಪರ್ ಬಸ್ಸಲ್ಲಿ ಅದು ಸಹ ಮಲ್ಕೊಂಡು ಹೋಗುವ ಫೀಲಿಂಗ್ ನನಗೆ ತುಂಬ ಇಷ್ಟ. ನನಗೆ ಟ್ರೈನ್ಗಿಂತ ಬಸ್ ಇಷ್ಟ. ಸೊ ಕಾಯ್ತಾ ಇದ್ದೀವಿ, ಬಸ್ ಬರುತ್ತೆ, ಬಸ್ಸಲ್ಲಿ ಹತ್ತಿ ಹೋಗೋಣ, ನೋಡೋಣ ಹೇಗಿರುತ್ತೆ ಫೀಲ್ ಏನಿಲ್ಲ, ನನಗೆ ಇಷ್ಟನೇ, ಖುಷಿ ಆಗುತ್ತೆ. ಯಾಕಂದರೆ ಫ್ಲೈಟ್ ಅಂದರೆ ಹೀಗೆ ಕೂತ್ಕೊಂಡು ಹೋಗಬೇಕು, ಇದರಲ್ಲೇ ಚಂದ ಆರಾಮ್ಸೆ ಮಲ್ಕೊಂಡು ಹೋಗ್ಬೋದು. ಬಸ್ ಬರಲಿ, ಬಸ್ ಹತ್ತಿ ಸಿಗ್ತೀವಿ. ಸ್ನೇಹಿತರೆ, ಬಸ್ಸಲ್ಲಿ ಗಮ್ಮತ್ತು ನೋಡಿ. ಫ್ಲೈಟಲ್ಲಿ ಕಷ್ಟಪಟ್ಟು ಚೆಕ್-ಇನ್ ಇಲ್ಲ, ಏನಿಲ್ಲ, ಆರಾಮ್ಸೆ ಕೂತ್ಕೊಳ್ಬೋದು. ಸೊ ನಾನು ಬಸ್ಸಿಗೆ ಹತ್ತಿ ಆಯಿತು, ಈಗ ಮಲಗೋದು. ನೆಕ್ಸ್ಟ್ ಸ್ಟಾಪ್ ಬೆಂಗಳೂರಲ್ಲಿ. ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಹೋಪ್ಫುಲಿ ಎಂಜಾಯ್ ಮಾಡಿದ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ. ಬಾಯ್.